ಮಳೆಗಾಲ ಶುರುವಾಗ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ರಸ್ತೆಯಲ್ಲಿರತಕ್ಕಂಥ ಗುಂಡಿಗಳನ್ನು ಮುಚ್ಚುವಂತೆ ಡೆಡ್ಲೈನ್ ಕೊಟ್ಟಿದೆ. ರಸ್ತೆಯಲ್ಲೆಲ್ಲ ಗುಂಡಿಗಳಿದೆಯೋ ಪಾಟ್ ಹೋಲ್ಸ್ ಅದನ್ನು ಮುಚ್ಚಲೇಬೇಕು. ಯಾಕೆಂದರೆ ಮೇ ಎಂಡಿಗೆಲ್ಲ ಜೋರಾಗಿ ಮಳೆ ಶುರುವಾಗಿಬಿಡುತ್ತೆ. ಜೂನ್ ಮೊದಲ ವಾರ ಇನ್ನೂ ತೀವ್ರ ಆಗಬಹುದು. ಈಗಾಗಲೇ ಸ್ವಲ್ಪ ಕೆಲವು ಕಡೆ ಸೈಕ್ಲೋನ್ ಎಫೆಕ್ಟ್ ಅಂತ ಕೆಲವು ರಾಜ್ಯಗಳಲ್ಲಿ ಕೇಳ್ತಾ ಇದ್ದೀವಿ. ಸೊ ಈಗ ಮಳೆ ಬಂದಾಗ ನೀವು ಅವಾಗ ಹೋಗಿ ಆಸ್ಫಾಲ್ಟ್ ಹಾಕ್ತೀನಿ, ನಾನು ಗುಂಡಿ ಮುಚ್ತೀನಿ ಅಂತ ಹೇಳಿದ್ರೆ ಅದು ನಿಲ್ಲಲ್ಲ. ಮಳೆ ಬಂದ ಮೇಲೆ ಅದು ನಿಲ್ಲಲ್ಲ. ಅದಕ್ಕಿಂತ ಮುಂಚೆ ರಿಪೇರಿ ಮಾಡ್ರಪ್ಪ. ಫಸ್ಟು ರಸ್ತೆ ಗುಂಡಿ ಆಗೋದು, ಅಲ್ಲಿ ನೀರು ತುಂಬಿಕೊಳ್ಳೋದು, ಯಾರೋ ಜೋರಾಗಿ ಮಳೆ ಬರ್ತಿರ್ಬೇಕಾದ್ರೆ ಕಾಣದೇ ಇರೋದು, ಬಿದ್ದು ಹೋಗೋದು, ಅವ್ರ ಮೇಲೆ ಯಾವುದೋ ವೆಹಿಕಲ್ ಹರಿಯೋದು, ಕೈಯೋ ಕಾಲೋ ಮುರ್ಕೊಳ್ಳೋದು, ಸಾಯೋದು ಯಾಕೆ ಬೇಕು? ರಸ್ತೆ ಗುಂಡಿ ಮುಚ್ಚಲೇಬೇಕು ಅಂತೇಳಿ ಬಿಬಿಎಂಪಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯ 6 ವಲಯಗಳಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಸೂಚನೆ ಹೋಗಿದೆ. ದಾಸರಹಳ್ಳಿ ಮತ್ತು RR ನಗರ ವಲಯದಲ್ಲಿ ಜೂನ್ 4ಕ್ಕೆ ಡೆಡ್ಲೈನ್ ಇದೆ. ಬಿಬಿಎಂಪಿ ಕಮಿಷನರ್ ಸೂಚನೆ ಕೊಡ್ತಾ ಇದ್ದಂತೆಯೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಆಗಿದೆ. ಇನ್ನೊಂದು ಕಡೆ ಇದಾದ ಮೇಲೆ ಅಟ್ಲೀಸ್ಟ್ ನೋಡಬೇಕೀಗ ಬಿಬಿಎಂಪಿ ರಸ್ತೆ ಗುಂಡಿ ಮುಕ್ತವಾಗುತ್ತಾ ಅಂತ. ಮಳೆಗಾಲದಲ್ಲಂತೂ ಅದು ಹೇಳೋದೇ ಬೇಕಾಗಿಲ್ಲ. ಕೆಲವು ಕಡೆ ರಸ್ತೆಗಳಲ್ಲಿ ಕೆರೆಗಳಿರ್ತವೆ, ಕೆಲವು ಕಡೆ ಸ್ವಿಮ್ಮಿಂಗ್ ಪೂಲ್ ಸಿಗಬಹುದು, ಕೆಲವು ಕಡೆ ಈಜಾಡಬಹುದು, ಕೆಲವು ಕಡೆ ದೋಣಿ ಸಂಚಾರ ಕೂಡ ಮಾಡಬಹುದು, ಕೆಲವು ಕಡೆ ಬೀಳಬಹುದು. ಈ ಥರದ್ದೆಲ್ಲ ಇದೆ ಬೆಂಗಳೂರಲ್ಲಿ. ಬೆಂಗಳೂರು ರಸ್ತೆಗಳಲ್ಲಿ ನಿಮಗೆಲ್ಲವೂ ಲಭ್ಯ. ಕೆಲವು ಕಡೆ ಹೊಳೆ, ಕೆಲವು ಕಡೆ ಕೆರೆ, ಕೆಲವು ಕಡೆ ತೊರೆ, ಈ ರೀತಿ ನಿಮಗೇನು ಬೇಕಾದ್ರೂ ಸಿಗ್ತವೆ ಬೆಂಗಳೂರು ರಸ್ತೆಗಳಲ್ಲಿ. ಸೊ ಈಗ ಬಿಬಿಎಂಪಿ ಕಮಿಷನರ್ ಎಚ್ಚೆತ್ತುಕೊಂಡು ಮಳೆಗಾಲಕ್ಕಿಂತ ಮುಂಚೆ ಇದು ಕ್ರಮ ವಹಿಸಿ ಅಂತ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಫುಲ್ಫಿಲ್ ಆಗುತ್ತೆ ನೋಡಬೇಕು. ನಾವು 5500 ಎಲ್ಲ ಝೋನ್ಗಳಲ್ಲಿ ಪ್ಲಸ್ 500 ನಮ್ಮ ಸುಮಾರು 500 ಅಂದರೆ CRI ಹತ್ರ 500 ಇತ್ತು. ಟೋಟಲ್ 6100 ಸುಮಾರು ಇತ್ತು. ಅದರಲ್ಲಿ ನಾವೆಲ್ಲ ಸೇರಿ 1500 ಹೋದ ವಾರ ಮುಗಿಸಿದ್ದೇವೆ. ಇನ್ನು 4500 ಏನಿದೆ ಈಗ ಎಲ್ಲ ಸಿದ್ಧತೆ ಆಗಿರುವುದರಿಂದ 31st ಒಳಗಾಗಿ ನಾವು ಬರೀ RR ನಗರ ಮತ್ತು ದಾಸರಹಳ್ಳಿ ಬಿಟ್ಟು ಉಳಿದು ಎಲ್ಲ ಝೋನ್ಗಳಲ್ಲಿ 31ನೇ ತಾರೀಕಿಗೆ ದಿನ ನಿಗದಿಪಡಿಸಿದ್ದೇವೆ. ಅದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನು ಹೊಸದಾಗಿ ಕೂಡ ಬರುತ್ತವೆ ಅದು ಎಲ್ಲ ಟ್ಯಾಕಲ್ ಮಾಡ್ತಾರೆ. 4ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದೀವಿ RR ನಗರ ಮತ್ತು ದಾಸರಹಳ್ಳಿಗೆ. ಯಾಕಂದರೆ ಅವರಿಗೆ 1200 ಮೇಲ್ಪಟ್ಟು ಇರುವುದರಿಂದ ಇಬ್ಬರಿಗೆ 2500 2 ಡಿವಿಷನ್ನಲ್ಲಿ 2 ಝೋನ್ನಲ್ಲಿ ಇತ್ತು. ಹೀಗಾಗಿ ಅವರಿಗೆ 4ನೇ ಜೂನ್ವರೆಗೂ ಟೈಮ್ ಕೊಟ್ಟಿದ್ದೇವೆ. ಡೀಟೇಲ್ಸ್ ಕೊಡೋಕ್ಕಿದೀಗ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್, ಬೆಂಗಳೂರಿನ ಯಾವ ವಲಯದಲ್ಲಿ ಜಾಸ್ತಿ ರಸ್ತೆ ಗುಂಡಿಗಳಿವೆ? ಈ ಕೆಲಸ ಯಾವಾಗಿಂದ ಶುರುವಾಗಬಹುದು ಅಂತ ನಿರೀಕ್ಷೆ ಇದೆ. ಸೊ ಆ ಮೂಲಕವಾಗಿ ಒಂದಷ್ಟು ಜನಗಳ ಪ್ರಾಣ ಉಳಿಸ್ಲಿ, ಒಂದಷ್ಟು ಜನಗಳ ಆಸ್ಪತ್ರೆ ಬಿಲ್ ಉಳಿಸ್ಲಿ, ಒಂದಷ್ಟು ಜನ ಕೈಕಾಲು ಮುರ್ಕೊಳ್ಳೋದು ತಪ್ಪಿಸಬಹುದಾಗುತ್ತೆ. ಸೊ ಯಾವ ರೀತಿಯಲ್ಲಿ ಶುರುವಾಗ್ತಾ ಇದೆ ಕೆಲಸ ಕಾರ್ಯಗಳು? ರಮಾಕಾಂತ್, ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಮಳೆ ಬಂತು ಅಂತಂದರೆ ಸಾಕು, ಬೆಂಗಳೂರಿನ ಬಹುತೇಕ ರಸ್ತೆಗಳು ಈಜುಕೊಳ್ಳದಂತಾಗ್ತವೆ. ಯಾಕಂದರೆ ಅದಕ್ಕೆ ಕಾರಣ ರಸ್ತೆಯಲ್ಲಿನ ಗುಂಡಿಗಳು. ಅಂದರೆ ರಸ್ತೆ ಗುಂಡಿಯಿಂದಾಗಿ ಸಾಕಷ್ಟು ಸವಾರರು ಕೂಡ ಪ್ರಾಣ ಕಳೆದುಕೊಂಡಂಥ ಒಂದು ಘಟನೆಗಳು ಕೂಡ ವರದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆಲ ದಿನಗಳ ಹಿಂದೆ CM ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಯಾವೆಲ್ಲ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಉಂಟಾಗಬಹುದು ಅನ್ನುವಂಥ ಒಂದು ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ಅಂದರೆ ಖುದ್ದಾಗಿ ಭೇಟಿಯನ್ನು ನೀಡಿ ಪ್ರದಕ್ಷಿಣೆಯನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ CM ಮಾತನಾಡಿರುವಂಥದ್ದು, BBMP ಅಧಿಕಾರಿಗಳ ಗಮನಕ್ಕೆ ತಂದಿರುವಂಥ ವಿಷಯ ಏನಂತಂದರೆ ರಸ್ತೆ ಗುಂಡಿಗಳ ಸಂಖ್ಯೆ 5000ಕ್ಕೂ ಹೆಚ್ಚಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ, ನನಗೆ ವಿಷಯ ತಲುಪಿದೆ, ಅದನ್ನು ತ್ವರಿತವಾಗಿ ನೀವು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಸ್ಥಳದಲ್ಲಿಯೇ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತುಷಾರ್ ಗಿರ್ನಾಥ್, BBMPಯ ಮುಖ್ಯ ಕಮಿಷನರ್ ಆಗಿರುವಂಥ ತುಷಾರ್ ಗಿರ್ನಾಥ್ ಅವರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಪ್ರತಿಯೊಂದು ವಲಯಕ್ಕೆ ಟಾಸ್ಕ್ ಫೋರ್ಸನ್ನು ಈಗ ರಚನೆ ಮಾಡಿರುವಂಥದ್ದು, ವಲಯ ಆಯುಕ್ತರ ನೇತೃತ್ವದಲ್ಲಿ ಈಗ ಟಾಸ್ಕ್ ಫೋರ್ಸನ್ನು ಕೂಡ ರಚನೆ ಮಾಡಿರುವಂಥದ್ದು. ಪ್ರತಿಯೊಂದು ಟಾಸ್ಕ್ ಫೋರ್ಸ್ನಲ್ಲೂ ಕೂಡ 7 ಜನ ಒಳಗೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳಾಗಬಾರ್ದು. ಮೇ 31ರ ಒಳಗಾಗಿ 6 ವಲಯದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಸ್ತೆಯಲ್ಲಿರುವಂಥ ಗುಂಡಿಗಳನ್ನು ಮುಚ್ಚಬೇಕು. ಜೊತೆಗೆ ದಾಸರಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಗುಂಡಿಗಳಿರುವಂಥದ್ದು ಕಂಡುಬಂದಿದೆ. ಹಾಗಾಗಿ ಅದಕ್ಕೆ ಜೂನ್ 4ರವರೆಗೂ ಕೂಡ ಅವಧಿಯನ್ನು ಕೊಡಲಾಗಿದೆ. ಈ ಒಂದು ಅವಧಿ ಏನು ಇವತ್ತು ಕೊಡಲಾಗಿದೆ ಅವಧಿಯನ್ನು, ಅಷ್ಟರ ಒಳಗಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಖಡಕ್ ಸೂಚನೆಯೇ ಇವತ್ತು ತುಷಾರ್ ಗಿರ್ನಾಥ್ ಅವರು ಕೊಟ್ಟಿರುವಂಥದ್ದು. ಆದರೆ ಪ್ರತಿ ಬಾರಿಯೂ ಕೂಡ BBMP ತನಗೆ ತಾನೇ ಗಡುವನ್ನು ಹಾಕ್ಕೊಳ್ಳುತ್ತೆ. ನಾವು ಇಂತಿಷ್ಟರ ಒಳಗೆ, ಈ ಒಂದು ದಿನಾಂಕದ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚೇವೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಬರುತ್ತೆ. ಆದರೆ ಆ ಸಮಯದಲ್ಲಿ ಈ ಹಿಂದೆ ಹಲವಾರು
ಹಲವಾರು ಬಾರಿ ನಾವು ನೋಡಿದಂತೆ ಎಲ್ಲಿಯೂ ಕೂಡ ರಸ್ತೆ ಗುಂಡಿಗಳನ್ನು ಸರಿಯಾಗಿ ಮುಚ್ಚುವಂಥ ನಿದರ್ಶನಗಳೇ ಇಲ್ಲ. ಆದರೆ ಈ ಬಾರಿ CM ಸಿದ್ದರಾಮಯ್ಯನವರೇ ಒಂದು ಸೂಚನೆಯನ್ನು BBMP ಅಧಿಕಾರಿಗಳಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯಾದರೂ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ಸಮಯಕ್ಕೆ ರಸ್ತೆ ಗುಂಡಿಗಳನ್ನು ಮುಚ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಮಳೆಗಾಲ ಆರಂಭವಾಗಿದೆ. ಹಾಗಾಗಿ ರಸ್ತೆ ಗುಂಡಿಗಳಿಂದ ಸಾಕಷ್ಟು ಅನಾಹುತಗಳಾಗ್ತವೆ. ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಜವಾಬ್ದಾರಿ BBMP ಮೇಲಿದೆ. BBMP ಜೂನ್ 4ರ ಒಳಗಾಗಿ ಮುಚ್ಚೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ. ಅದನ್ನು ಭರವಸೆಯಂತೆ ರಸ್ತೆ ಗುಂಡಿಗಳನ್ನು ಮುಚ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಮಾಕಾಂತ್, ಥ್ಯಾಂಕ್ ಯು.